ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ KPSC ಅಂತೇಳಿ ಸರ್ಚ್ ಮಾಡ್ತಾ ಹೋಗಿ. ಇಲ್ಲಿ ಕಾಣಿಸೋದಲ್ಲ KPSC ಅಂತೇಳಿ ಸರ್ಚ್ ಮಾಡಿದ ನಂತರ ಇಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಬರ್ತದೆ, ಅದನ್ನು ಕ್ಲಿಕ್ ಮಾಡ್ಕೊಬೇಡಿ. ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಅಪ್ಲಿಕೆಂಟ್ ಲಾಗಿನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಅಪ್ಲಿಕೆಂಟ್ ಲಾಗಿನ್ ಅಥವಾ ಅಭ್ಯರ್ಥಿ ಲಾಗಿನ್ ಅಂತ ತೋರಿಸುತ್ತೆ. ನೀವೇನಾದರೂ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನಿಮ್ಮಲ್ಲಿರುವಂಥ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಎಂಟ್ರಿ ಮಾಡಿಕೊಂಡು ನೀವು ಲಾಗಿನ್ ಆಗ್ಬೋದಾಗುತ್ತೆ. ನಂತರ ನಿಮ್ಮೇನಾದರೂ ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಮತ್ತು ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ, ಪ್ರೊಫೈಲ್ ಕ್ರಿಯೇಟ್ ಮಾಡಿಲ್ಲ ಅಂತ ನನಗೆ ಕೆಳಗಡೆ ಆರೆಂಜ್ ಕಲರ್ ಕಾಣಿಸುತ್ತಲ್ಲ, ನ್ಯೂ ಅಪ್ಲಿಕೆಂಟ್ ರಿಜಿಸ್ಟರ್ ಅರ್ಜಿ ಅಂತ ಕಾಣುತ್ತಲ್ಲ ಒಂದನೇ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತದೆ. ನೀವು ಆಲ್ರೆಡಿ ನಾನು ಅಲ್ಲ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಈಗ ಅಪ್ಲೈ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ನನಗೆ ಮೇಲ್ಗಡೆ ನೀವು ರಿಜಿಸ್ಟರ್ ನಂಬರ್ನ ಹಾಕಿ ಮತ್ತು ಕೆಳಗಡೆ ಪಾಸ್ವರ್ಡನ್ನ ಹಾಕಿ ಸೈನ್ ಇನ್ ಮಾಡಿಕೊಂಡ್ರೆ ಯಾವ ಥರ ಅಪ್ಲೈ ಮಾಡೋಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಪಾಸ್ವರ್ಡ್ ಮತ್ತು ಯೂಸರ್ ನೇಮನ್ನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೆಳಗಡೆ ಕಾಣಿಸ್ತಕ್ಕಂಥ ಕ್ಯಾಪ್ಚಾ ಕೋಡನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳೋಣ. ಎಂಟ್ರಿ ಮಾಡ್ಕೊಂಡ ನಂತರ ಇಲ್ಲಿ ನಾವು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ನಾವು ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಟಿಕ್ ಮಾರ್ಕ್ ಕ್ಲಿಕ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮದು ಕರ್ನಾಟಕ ಲೋಕಸೇವಾ ಆಯೋಗ ಲಾಗಿನ್ ಪೇಜ್ ಓಪನ್ ಆಯಿತು. ಲಾಗಿನ್ ಆದ ನಂತರ ನಿಮಗೆ ಯಾವ ಪೋಸ್ಟ್ ಬಿಟ್ಟಿದ್ದಾರೆ ಅಂತೇಳಿ ಇಲ್ಲಿ ಡೇಟ್ ಸಮೇತ ನೋಟಿಫಿಕೇಷನ್ನು PDF ಸಮೇತ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ಅದ ನಂತರ ನಿಮ್ಗೆ ಏನಾದರೂ ಇಲ್ಲಿ ಅರ್ಜಿದಾರರ ನೋಂದಣಿ ವಿವರ ಮತ್ತು ಅರ್ಜಿ ಸಲ್ಲಿಸಿದ ಹುದ್ದೆಗಳು ಎಲ್ಲ ಕಡೆ ಒಂದು ಆಪ್ಷನ್ಸ್ ತೋರಿಸುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೆ ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಇಲ್ಲಿ ನಾನು ಅರ್ಜಿದಾರರ ನೋಂದಣಿ ವಿವರ ಅಂತ ತೋರಿಸ್ತಿದ್ದೀನಿ. ಅಂದರೆ ನೀವು ಯಾವ ಥರ ಅಪ್ಲೈ ಮಾಡ್ಬೇಕಾದ್ರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತಿರಲ್ಲ, ಅದು ಈ ಕಡೆ ನೀವು ಅಪ್ಲೈ ಅದು ಎಂಟ್ರಿ ಮಾಡಿರ್ತಕ್ಕಂಥ ಡೀಟೇಲ್ಸ್ ಇಲ್ಲಿ ಪೂರ್ತಿ ತೋರಿಸ್ತಾ ಹೋಗುತ್ತೆ. ಕರೆಕ್ಟಾಗಿದ್ದರೆ ನೋಡ್ಕೊಳ್ಳಿ, ಕರೆಕ್ಟಾಗಿದ್ದರೆ ಏನಾದರೂ ಕರೆಕ್ಷನ್ ಮಾಡಿದ್ರೆ ಚೇಂಜ್ ಮಾಡಿಕೊಂಡು ನೀವು ಕೊನೆಯದಾಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತದೆ. ಏನು ಹುದ್ದೆ ಅರ್ಜಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ವಿವಿಧ ಗ್ರೂಪ್ B ಹುದ್ದೆಗಳ ನೇಮಕಾತಿ HK ಮತ್ತು NaN-HK 2 ಓಪನ್ ಆಗಿದೆ. ಮತ್ತು ಕೆಳಗಡೆ PDO ಕೂಡ HK NaN-HK 2 ಓಪನ್ ಮಾಡಿದ್ದಾರೆ, ಹೈದರಾಬಾದ್ ಕರ್ನಾಟಕ ಮತ್ತು ನಾನು ಹೈದರಾಬಾದ್ ಕರ್ನಾಟಕ. ಇಲ್ಲಿ ನಿಮ್ಗೆ ಯಾವುದು ಬೇಕೋ ಪೋಸ್ಟು ನಿಮ್ಮ ಕ್ಯಾಟಗರಿ ವೈಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ SC ST ಮತ್ತು ಕ್ಯಾಟಗರಿ 1 ಯಾವುದೇ ರೀತಿಯ ಎಕ್ಸಾಮ್ ಫೀಸ್ ಇರೋದಿಲ್ಲ. ಮತ್ತು ಜನರಲ್ ಮತ್ತು OBC 2A 2B 3A 3B ಅವರಿಗೆ ಮತ್ತು ಜನರಲ್ ಅವರಿಗೆ ಎಕ್ಸಾಮ್ ಫೀಸ್ ಇರುತ್ತೆ. ನೋಡಿಕೊಂಡು ನೀವು ಯಾವ್ದು ಬೇಕು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನನಗೆ PDO ಕ್ಲಿಕ್ ಮಾಡಿದ್ದೀನಿ, NaN-HK ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ನೀವು ಅಪ್ಲೈ ಮಾಡ್ತಕ್ಕಂಥ ಡೀಟೇಲ್ಸ್ ಪೂರ್ತಿ ತೋರಿಸ್ತಾ ಹೋಗುತ್ತೆ. ಎಲ್ಲ ಸ್ಕ್ರೋಲ್ ಮಾಡ್ಕೊಳ್ಳಿ. ನಿಮ್ದು ಏನಾದರೂ ಕರೆಕ್ಷನ್ ಎಂಟ್ರಿ ಕರೆಕ್ಟಾಗಿದ್ದರೆ ನನಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ಅಂದರೆ ನೀವು ಯಾವುದೇ ಪೇಮೆಂಟ್ ಇಲ್ಲ, ಇಲ್ಲಿ ಕ್ಯಾಟಗರಿ 1 ಆಗಿರೋದ್ರಿಂದ ಯಾವುದೇ ಪೇಮೆಂಟ್ ಕೇಳಲ್ಲ. ಅದಕ್ಕೋಸ್ಕರ ನಾನಲ್ಲಿ ಅಪ್ಲಿಕೇಶನ್ನು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡಿದೆ. ಅದೇನಾದರೂ ಬೇರೆ ಕ್ಯಾಟಗರಿ ಆದ್ರೆ ನನಗೆ ಅಲ್ಲಿ ಅಮೌಂಟ್ ಅಂತ ಕೇಳುತ್ತೆ, ಪೇ ಮಾಡಬೇಕಾಗುತ್ತೆ ಆನ್ಲೈನ್ ಪೇಮೆಂಟು. ಮಾತ್ರ ಇಲ್ಲಿ ವಿವಿಧ ಗ್ರೂಪ್ B ಮತ್ತು ಹುದ್ದೆಗಳ ನೇಮಕಾತಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಕೂಡ ನಾನು ಅಪ್ಲೈ ಮಾಡೋದು ತೋರಿಸ್ತೀನಿ. ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ಸ್ ಕೂಡ ಇರುವುದಿಲ್ಲ, ಓಕೆನಾ. ಇಲ್ಲಿ ಕೆಳಗಡೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪೋಸ್ಟ್ ಒಂದು ಖಾಲಿದೆ ನಮ್ಮ ಡಿಗ್ರಿಗೆ, ಅದ್ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದು ಮತ್ತೆ ಅದೇ ರೀತಿ ತೋರಿಸ್ತಾ ಹೋಗುತ್ತೆ. ಆ ಕೆಳಗಡೆ ಸ್ಕ್ರೋಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇದು ಕೂಡ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡಲಾಯಿತು ಅಂತ ತೋರಿಸುತ್ತೆ. ನಂತರ ಎಲ್ಲ ಅಪ್ಲಿಕೇಶನ್ ಆದ ನಂತರ ಇಲ್ಲಿ ಅರ್ಜಿ ಸಲ್ಲಿಸಿರುವ ಹುದ್ದೆಗಳಂತ ಬರುತ್ತೆ, ಅದು ನೋಡ್ಕೊಳ್ಳಿ. ಹಾಗೆ ನಿಮ್ಮ ಇನ್ನೂ ಯಾವುದಾದ್ರು ನಿಮಗೆ ಹೈದರಾಬಾದ್ ಕರ್ನಾಟಕ ಅಥವಾ ಬೇರೆ ಯಾವುದಾದ್ರು ಪೋಸ್ಟ್ ಇದ್ದರೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ನಂತರ ಪಕ್ಕದಲ್ಲಿ ಅರ್ಜಿ ಸಲ್ಲಿಸಿರುವ ಹುದ್ದೆಗಳು ಅಂದರೆ ನೀವು ಇದುವರೆಗೂ ಯಾವ ಅಪ್ಲಿಕೇಶನ್ಗೆ ಅಥವಾ ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ಅಂತೇಳಿ ತೋರಿಸ್ತಾ ಹೋಗುತ್ತೆ. ಈಗ ತಾನೇ ನಾನು PDO ಮತ್ತು ವಿವಿಧ ಗ್ರೂಪ್ B ಹುದ್ದೆಗಳ ನೇಮಕಾತಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ್ದೆ, ಅವೆರಡು ಮಾತ್ರ ಈಗ ತೋರಿಸ್ತಾ ಇದೆ. ನಂತರ ನೀವೇನಾದರೂ ಅಳಿಸಾದ ಅರ್ಜಿಗಳು ಅಥವಾ ಪ್ರವೇಶ ಪತ್ರ ಹಾಲ್ ಟಿಕೆಟ್ ಆದರೂ ಡೌನ್ ಮಾಡ್ಕೊಳ್ಬೋದು. ಅಂದರೆ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು KPSC ನಂಬರ್ ನೋಟಿಫಿಕೇಷನು ಡೇಟ್ ಎಲ್ಲ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನಾದರೂ ಹಾಲ್ ಟಿಕೆಟ್ ಬಿಟ್ಟಿದ್ದರೆ ಇಲ್ಲಿ ಓಪನ್ ಆಗುತ್ತೆ. ಅದೇ ರೀತಿ ಇಲ್ಲಿ ಸಹಾಯವಾಣಿ ಕೇಂದ್ರ ನಿಮಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ತೋರಿಸ್ತಾ ಹೋಗುತ್ತೆ. ನಂತರ ಇಲ್ಲಿ ಕಡ್ಡಾಯ ಕನ್ನಡ ಪ್ರಮಾಣ ಪತ್ರ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಏನಾದರೂ ಎಕ್ಸಾಮ್ ಬರೆದ್ರೆ ಮಾತ್ರ ಇಲ್ಲಿ ಕಡ್ಡಾಯ ಕನ್ನಡ ಸರ್ಟಿಫಿಕೇಟ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಆಯ್ತು ಫ್ರೆಂಡ್ಸ್, ನಾನು ಈಗ ಎಲ್ಲ KPSC ಅದು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರವರೆಗೂ ಯಾವ ಥರ ಅಪ್ಲೈ ಮಾಡೋಂಥೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗಿದ್ದೀನಿ.
ನೀವೇನಾದ್ರೂ ನಮ್ಮ ಪಾರ್ವಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.